ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ತೋರಿಸ್ತಾ ಇರೋ ಒಂದು ಬೆಳಗಿನ ತಿಂಡಿಗೆ ದೋಸೆ, ಬೂದಕುಂಬಳಕಾಯಿ ತಿರುಳಿನ ದೋಸೆ. ಅಕ್ಕಿ ರುಬ್ಬಿ ನಾವು ನೀರು ದೋಸೆ ಮಾಡ್ತೀವಿ. ಅದ್ರ ಜೊತೆಗೇ ಬೂದಕುಂಬಳಕಾಯಿ ತಿರುಳು, ಅದಿಲ್ಲ ಅಂತಂದರೆ ಬಣ್ಸೌತೆಕಾಯಿ ಅದ್ರದ್ದು ತಿರುಳು ಹಾಕಿ ಮಾಡ್ಬೋದು. ಇಲ್ಲಾಂದರೆ ಎಳೆ ಸೌತೆಕಾಯಿ ಇದ್ದರೆ ಅದ್ರ ತಿರುಳು ಹಾಕಿ ಮಾಡ್ಬೋದು. ಏನೂ ಇಲ್ಲ ಅಂತಂದರೆ ತುಂಬ ಒಂದಿಷ್ಟು ಕಾಯಿ ತುರಿ ಹಾಕಿ ಅಕ್ಕಿ ಜೊತೆ ರುಬ್ಬಿ ಕಾಯಿ ದೋಸೆ ಸಹ ಮಾಡ್ಬೋದು. ಅದನ್ನೊಂದು ಸಲ ನಾನು ಮಾಡಿ ತೋರಿಸ್ತೀನಿ. ಇವಾಗ ಬೂದಕುಂಬಳಕಾಯಿ ತಿರುಳಿನ ದೋಸೆ ಮಾಡೋಣ. ನಾನಿಲ್ಲಿ ಒಂದು ಮುಕ್ಕಾಲು ಪಾವಷ್ಟು ಅಕ್ಕಿನ 1 ಗಂಟೆ ಕಾಲ ನೆಂದರೂ ಸಾಕು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಾಲು ಪಾವಷ್ಟು ತಿರುಳು ಹಾಕಿ ನುಣ್ಣಗೆ ರುಬ್ಕೊಬೇಕು. ಜಾಸ್ತಿ ತಿರುಳು ಹಾಕಿದರೆ ದೋಸೆ ಎದ್ದೇಳಲ್ಲ, ಅಂಟ್ಕೊಳ್ಳುತ್ತೆ. ಸೊ ಒಂದು ಕಾಲು ಪಾವಷ್ಟು ತಿರುಳು ಹಾಕಿದರೆ ಸಾಕಾಗತ್ತೆ. ಇದೆರಡನ್ನೂ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ರುಬ್ಕೊಬೇಕು. ಇದು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕಿ. ತಿರುಳಲ್ಲೇ ನೀರಿನಂಶ ಇರುತ್ತೆ, ಒಂದು ಸ್ವಲ್ಪ ಬೆರೆಸಿದ್ರೆ ಸಾಕಾಗತ್ತೆ. ಈ ಹಿಟ್ಟಿಂದು ಒಂದು ವಿಷಯ ಏನಂದರೆ, ಇದನ್ನು ರುಬ್ಬಿ ಒಂದು 10 ನಿಮಿಷ ಬಿಟ್ಟು ತಕ್ಷಣವೇ ದೋಸೆ ಮಾಡ್ಕೋಬೇಕು. ನೀವು ಒಂದು 2 ಅವರ್ಸ್ ಬಿಟ್ಟು 3 ಅವರ್ಸ್ ಬಿಟ್ಟು ಮಾಡ್ತೀನಿ ಅಂದರೆ ಅದು ಹುಳಿ ಬಂದಂಗೆ ಆಗುತ್ತೆ. ದೋಸೆ ಏಳಲ್ಲ, ತವಾದಿಂದ ಕಚ್ಕೊಂಡ್ಬಿಡುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕದಡ್ಕೊಳ್ಳೋಣ. ಉಪ್ಪು ಬಳಸುವಾಗ ಒಂದೇ ಬ್ರ್ಯಾಂಡ್ ಉಪ್ಪನ್ನು ಬಳಸ್ಕೊಳ್ತಾ ಬನ್ನಿ. ಒಂದೊಂದು ಬ್ರ್ಯಾಂಡಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಸೊ ನಮಗೆ ಒಂದು ಬ್ರ್ಯಾಂಡ್ ಉಪ್ಪಿನ ಹದ ಕೈಗೆ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಈ ಟಾಟಾ ಇದರೊಳಗೆ ಸೋಡಿಯಂ ಜಾಸ್ತಿ. ಹಾಗಾಗಿ ಒಂದೇ ಬ್ರ್ಯಾಂಡ್ನ ಉಪ್ಪನ್ನು ನಾವು ಬಳಸ್ತಾ ಬಂದರೆ ನಮ್ಮ ಕೈ ಹದಕ್ಕೆ ಚೆನ್ನಾಗಿ ಕೂತ್ಕೊಂಡಿರುತ್ತೆ. ನಿಮಗೆ ಇವತ್ತು ಆ್ಯಕ್ಚುಲಿ ಅಮ್ಮ ನೆನಪಾಗ್ತಿದ್ದಾರೆ. ಈ ಸೌಟು ನಮ್ಮಮ್ಮ ನನಗೆ ತಂದುಕೊಟ್ಟಿದ್ದು. ನೀನು ತುಂಬ ಅಡುಗೆ ಎಲ್ಲ ಮಾಡ್ತೀಯಾ, ನಿನಗೆ ಇಷ್ಟ ಆಗುತ್ತೆ ದೋಸೆಗೆ ಮಜ್ಜಿಗೆಗೆ ಅಂಥೇಳಿ ಈ ಸೌಟು ತಂದುಕೊಟ್ರು. ಕೆಲವೊಂದು ವಸ್ತುಗಳು ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳೋಂಗೆ ಮಾಡುತ್ತೆ. ಸೊ ಹಿಟ್ಟಿನ ಹದ ಈ ರೀತಿ ಇದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ. ನಿಮಗೆ ರುಚಿಗೆ ಬೇಕು ಅಂತಂದರೆ ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇವೆಲ್ಲ ಸಹ ಹಾಕ್ಕೊಬೋದು. ಏನು ಬೇಕಾದ್ರೂ ಇದರೊಳಗೆ ಟ್ವಿಸ್ಟ್ ಕೊಟ್ಕೊಂಡು ನಾವು ದೋಸೆ ಮಾಡ್ಕೊಬೋದು. ಹಿಟ್ಟು ರುಬ್ಬಾಗಿ ಉಪ್ಪು ಹಾಕಿದ ಮೇಲೆ ಒಂದು 10 ನಿಮಿಷ ರೆಸ್ಟಲ್ಲಿ ಇಡೋಣ. ನಂತರ ದೋಸೆ ಮಾಡ್ಕೊಳ್ಳೋಣ. ಅದು ಸೆಟ್ ಆಗಲಿ ಹಿಟ್ಟು. ಇದೇ ಥರ ಮೊಸರು ದೋಸೆ, ತೊಗರಿಬೇಳೆ ದೋಸೆ, ಹೆಸರು ಬೇಳೆ ದೋಸೆ ಇದನ್ನು ಮಾಡ್ಬೋದು. ನಿಮಗೆ ಏನಾದ್ರು ಬೇಕು ಅಂತಂದರೆ ಲಿಂಕ್ ಕಾಮೆಂಟ್ ಮಾಡಿ. ಇಷ್ಟ ಆದರೆ ನಾನು ಮಾಡಿ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಸಂಕ್ರಾಂತಿ ಸೀರೀಸ್ ಅಂತ ಒಂದಿಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಒಂದು ಸಲ ಹೋಗಿ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ದೋಸೆ ಜೊತೆಗೆ ಟೀನು ಕುದಿಯೋಕ್ಕೆ ಇಟ್ಬಿಟ್ಟಿದ್ದೀನಿ. ಫಸ್ಟು ದೇವ್ರಿಗೆ ಒಂದು ಮಾಡಿ ತೆಗೆಯೋಣ. ಅಮ್ಮ ಹೇಳ್ಕೊಟ್ಟಿದ್ದ ಪದ್ಧತಿ ಇದು. ಇಷ್ಟು ತೆಗೆಯೋಣ.
ಒಂದೊಂದು ಸಲ ಈ ದೋಸೆ ಬೇಗ ಏಳಲ್ಲ, ಸಾಫ್ಟ್ ಇರೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ಚಿರೋಟಿ ರವೆ ಹಾಕ್ಕೊಬೋದು. ನಾನು ಚಿರೋಟಿ ರವೆ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ, ಬರ್ತಾಯಿದೆ ದೋಸೆ. ನನ್ನ ಮಗಳು ಅದಕ್ಕೆ ಹೇಳ್ತಾಳೆ ಇದು ತರಲೆ ದೋಸೆ ಅಂತ ಈ ಹಿಟ್ಟಿಗೆ. ಇದಕ್ಕಿಂತ ಬೇರೆ ಬೇಕಾ ದೋಸೆ ಸೌರಕ್ಕೆ, ಕಾವಲಿ ಸೌರಕ್ಕೆ? ನೋಡಿದ್ರಲ್ಲ ಆತ್ಮೀಯರೇ, ಈ ದೋಸೆ ಮಾಡ್ಬೇಕಾದ್ರೆ ತವಾ ಮೇಲೆ ಕಚ್ಕೊಳ್ಳೋದು ಜಾಸ್ತಿ ಹಿಟ್ಟು. ಈ ಸ್ಟವ್ ಎಲ್ಲ ನೋಡಿ ಹೇಗೆ ಚುಕ್ಕಿ 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 ಅಂತ ಹಾರ್ಕೊಂಡಿದೆ. ಇದು ತರಲೆ ದೋಸೆನೇ, ಆದರೆ ಟೇಸ್ಟ್ ಮಾತ್ರ ಎಮ್ಮಿ. ಆತ್ಮೀಯರೇ, ದೋಸೆ ನೋಡಿದ್ರಲ್ಲ, ಈ ದೋಸೆಗೆ ಚಟ್ನಿ ಬೇಕು ಅಂತ ಇಲ್ಲ. ಇದಕ್ಕೆ ಫ್ರೆಂಡ್ಲಿ ಸೈಡ್ಸ್ ಏನಂತಂದರೆ ಬೆಣ್ಣೆ ಬೆಲ್ಲ ಇದಕ್ಕೆ ಒಳ್ಳೆ ಫ್ರೆಂಡ್ಲಿ ಸೈಡ್ಸು. ಜೊತೆಗೆ ಇವತ್ತು ಮಾಡಿ ಸಾಂಬಾರು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಹೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.